ಮಲೆನಾಡು ಶಿವಮೊಗ್ಗದಲ್ಲಿ ಈ ಬಾರಿ ಮುಂಗಾರು ಆರಂಭದಲ್ಲಿ ಕೈಕೊಟ್ಟಿದ್ದರು. ಈಗ ಪುನರ್ವಸು ಮಳೆ ಉತ್ತಮವಾಗಿ ಸುರಿಯುತ್ತಿದೆ. ಸಾಗರ, ಹೊಸನಗರ, ತೀರ್ಥಹಳ್ಳಿ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಈ ಹಿನ್ನೆಲೆಯಲ್ಲಿ ಹೊಸನಗರ ಹಾಗೂ ತೀರ್ಥಹಳ್ಳಿ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತಿರುವ ಕಾರಣ ಅಲ್ಲಿಯ ತಹಶೀಲ್ದಾರ್ ಅವರು ಜುಲೈ 16ರಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ್ದಾರೆ. ಇನ್ನು ಈ ಬಗ್ಗೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಾದ ಗುರುದತ್ ಹೆಗಡೆ ಅವರು ಮಾತನಾಡಿ, ಈ ವಾರ ಶಿವಮೊಗ್ಗದಲ್ಲಿ ಒಳ್ಳೆಯ ಮಳೆಯಾಗುತ್ತಿದೆ. ಮಾನ್ಸೂನ್ ಆರಂಭದಲ್ಲೇ ಮಳೆ ಕೊರತೆ ಇತ್ತು. ಆದರೆ ಕಳೆದ 3 ದಿನಗಳಿಂದ ವಾಡಿಕೆ ಮಳೆಗಿಂತಲೂ 82%ಕ್ಕಿಂತಲೂ ಹೆಚ್ಚು ಮಳೆಯಾಗಿದೆ. ಹಾಗಾಗಿ ಎಲ್ಲ ರೀತಿಯ ಕ್ರಮಗಳನ್ನು ನಾವೀಗ ತೆಗೆದುಕೊಳ್ಳುತ್ತಿದ್ದೇವೆ. ಯಾವುದೇ ರೀತಿಯ ತೊಂದರೆಗಳು ಆಗದಂತೆ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ ಎಂದಿದ್ದಾರೆ. ಈ ವಾರದಲ್ಲಿ ಬಹಳ ಒಳ್ಳೆ ರೀತಿಯಿಂದ ಸ್ವಲ್ಪ ಮಳೆ ಆಗ್ತಾ ಇದೆ. ಇಲ್ಲಿ ತನಕ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮಾನ್ಸೂನ್ ಅಲ್ಲಿ ಸ್ವಲ್ಪ ಅಭಾವನೆ ಇತ್ತು. ಬಟ್ ಈ ವಾರದಲ್ಲಿ ಅದು ಒಳ್ಳೆ ರೀತಿಯಿಂದ ಮಳೆ ಆಗಿದೆ. ಸುಮಾರು 82% ಎಕ್ಸೆಸ್ ರೈನ್ಫಾಲ್, ಅಂದರೆ ವಾಡಿಕೆಗಿಂತ 80%ಗಿಂತ ಜಾಸ್ತಿ ಹೆಚ್ಚಿಗೆ ಮಳೆ ನಮಗೆ ಲಾಸ್ಟ್ ಒಂದು 3 ಡೇಸಲ್ಲೇ ರಿಪೋರ್ಟ್ ಆಗಿದೆ. ಕೆಲವೊಂದು ಕಡೆ ನಾವು ನಮ್ಮ ಎಲ್ಲ ತಾಲೂಕುಗಳಲ್ಲಿ ತಹಸೀಲ್ದಾರ್ ಆಯಿತು, ಪೊಲೀಸ್ ಇಲಾಖೆ ಆಯಿತು, ಆಮೇಲೆ ಅರಣ್ಯ ಇಲಾಖೆ ಆಯಿತು, ಫೈರ್ ಡಿಪಾರ್ಟ್ಮೆಂಟ್ ಆಯಿತು, ಎಲ್ಲರ ಜೊತೆ ಒಂದು ಕೋಆರ್ಡಿನೇಷನ್ ಇಟ್ಕೊಂಡು ಯಾವುದೇ ರೀತಿ ಅವಘಡ ಆಗದೇ ಇದ್ದಂಗೆ ಮತ್ತು ಜನರಿಗೆ ಯಾವುದೇ ರೀತಿ ಸಮಸ್ಯೆ ಆಗದಿದ್ದಂಗೆ ನಿಗಾ ವಹಿಸಲಿಕ್ಕೆ ತಿಳಿಸಿದ್ದೀವಿ. ಎಲ್ಲ CMCಗಳಿಗೆ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಸಹಿತ ಲೋ ಲೈಂಗ್ ಏರಿಯಾದಲ್ಲಿ ಫ್ಲಡ್ಡಿಂಗ್ ಆಗದೇ ಇರಲಿಕ್ಕೆ ಗಮನ ಹರಿಸಲಿಕ್ಕೆ ಹೇಳಿದ್ದೀವಿ. ಆ ಥರ ಎಲ್ಲೇ ಆದರೂ ಇಮಿಡಿಯೇಟ್ಲಿ ಹೋಗಿ ಅವರಿಗೆ ಸಹಾಯ ಮಾಡಲಿಕ್ಕೂ ಸಹಿತ ನಾವು ಮೆಷರ್ಸ್ ತೆಗೆದುಕೊಳ್ತಾ ಇದ್ವಿ. ಸುಮಾರು ಒಂದು 9 ಮನೆಗಳು ಹಾನಿಯಾಗಿರೋದ್ರ ಬಗ್ಗೆ ನಮಗೆ ಲಾಸ್ಟ್ ಒಂದು 3 ಡೇಸಲ್ಲಿ ರಿಪೋರ್ಟ್ ಆಗಿದೆ. ಅದರ ಕುರಿತು ಏನು ಪರಿಹಾರ ಕಾರ್ಯ ಇದೆ NDRF ಗೈಡ್ಲೈನ್ಸ್ ಪ್ರಕಾರ ಅದನ್ನು ಸಹಿತ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಭದ್ರಾ ಮತ್ತು ಲಿಂಗನಮಕ್ಕಿ ಡ್ಯಾಮಿಗೆ ಒಳಹರಿವು ಬರ್ತಾ ಇದೆ. ಲಿಂಗನಮಕ್ಕಿಯಲ್ಲಿ ಸುಮಾರು 45,000 ಕ್ಯೂಸೆಕ್ಸ್ ಒಳಹರಿವು ಇದೆ. ಅದೇ ರೀತಿ ಭದ್ರಾ ಜಲಾಶಯಕ್ಕೂ ಸಹಿತ ಸುಮಾರು ಒಂದು 16,000 ಕ್ಯೂಸೆಕ್ಸ್ ಒಳಹರಿವು ಬರ್ತಾ ಇದೆ. ಸೊ ಜಲಾಶಯ ಮಟ್ಟಗಳು ಸಹಿತ ಸುಧಾರಿಸ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಯಾವುದೇ ರೀತಿ ಘಟನೆ ಆಗದಿದ್ದಂಗೆ ನಾವು ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀವಿ.